ಓಂ ಶಕ್ತಿ. ಗುರು வாழ்க, ಬಂಗಾರು ಅಮ್ಮ வாழ்க. ನಮ್ಮ ಆಧ್ಯಾತ್ಮಿಕ ಗುರು ಪೂಜ್ಯನೀಯ ಬಂಗಾರು ಅಡಿಗಳಾರ್ ಅಮ್ಮನವರ 86ನೇ ಅವತಾರ ಶುಭದಿನ ಮಹೋತ್ಸವದ ಅಂಗವಾಗಿ ನಮ್ಮ ಕೆಂಪು ವಸ್ತ್ರ ಭಕ್ತರೆಲ್ಲರೂ ಒಗ್ಗೂಡಿ ದೊಡ್ಡ ಮಟ್ಟದಲ್ಲಿ ಮಹಾ ಜಂಟಿ ಆರಾಧನೆಯನ್ನು ಮತ್ತು ಅದರೊಂದಿಗೆ ಈ ವರ್ಷ ತುಂಬ ವಿಶೇಷವಾಗಿ ಅಮ್ಮ ನಮಗೆ ಅನುಗ್ರಹಿಸಿರುವಂತಹ ಸರಳ ವಿಧಾನದಲ್ಲಿ ಶ್ರೀಚಕ್ರವನ್ನು ಬರೆದು, ಅಂದರೆ ಶ್ರೀಚಕ್ರದ ಒಂದು ಪ್ರತಿಯನ್ನು ತೆಗೆದು ಅದರ ಮೇಲೆ ಒಂದು ಹಾಳೆಯನ್ನು ಇಟ್ಟು ಬರೆದು 9 ಬಾರಿ ಗುರುಪೋಟ್ರಿ ಮಂತ್ರವನ್ನು ಓದಿ 1 ಬಾರಿ 108 ಪೋಟ್ರಿ ತಿರುವರು ಮಂತ್ರವನ್ನು ಓದಿ ನಾವು ಆರಾಧನೆಯನ್ನು ಮಾಡಲಿದ್ದೇವೆ ಶಕ್ತಿಗಳೇ. ಈ ವಿಶೇಷ ಪ್ರಯತ್ನಕ್ಕೆ ನಾವು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಎಂಬ ಪ್ರಪಂಚ ಸಾಧನೆ ಸಂಸ್ಥೆಯಲ್ಲಿ ನಮೂದಿಸಲಿದ್ದೇವೆ. ಆದ್ದರಿಂದ ಇದು ಒಂದು ಪ್ರಪಂಚ ಸಾಧನೆಯ ಪ್ರಯತ್ನವಾಗಿ ನಡೆಯಲಿದೆ ಶಕ್ತಿಗಳೇ. ಈ ವಿಶೇಷ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಎಂದು ಕೇಳಿಕೊಳ್ಳುತ್ತೇವೆ. ಶ್ರೀಚಕ್ರ ಬರೆಯುವುದು ತುಂಬ ಕಷ್ಟ ಅಲ್ವಾ ಎಂದು ಭಯಪಡಬೇಕಾಗಿಲ್ಲ. ನಮ್ಮ ಯಾಗ ಸಮಿತಿ ಬರೆಯೋ ಹಾಗೆ ಅಳತೆಗಳು ತಗೊಂಡು ಬರೆಯಬೇಕಾದ ಅವಶ್ಯಕತೆ ಇಲ್ಲ. ಈ ರೀತಿ ಒಂದು A4 ಶೀಟ್ನಲ್ಲಿ ನಾವು ಕೊಡುವಂತಹ PDF ಅನ್ನು ಪ್ರಿಂಟೌಟ್ ತೆಗೆದುಕೊಳ್ಳಬೇಕು. A4 ಶೀಟ್ನಲ್ಲಿ ನೀವು ಹಾಕುವಂತಹ ಪ್ರಿಂಟೌಟ್ ನೇರವಾಗಿ ಇಟ್ಟುಕೊಳ್ಳೋದಕ್ಕೆ ತಕ್ಕಂತೆ ಮೇಲುಗಡೆ ಟೈಟಲ್ ಬಂದು ಬಿಡುತ್ತದೆ. ಆದ್ದರಿಂದ ನೀವು ಈ ತ್ರಿಕೋಣ ಅಮ್ಮ ನಮಗೆ ಹೇಳಿಕೊಟ್ಟಿರುವ ಶಕ್ತಿ ತ್ರಿಕೋಣ ಎನ್ನುವುದು ಕೆಳಗೆ ನೋಡುವ ರೀತಿಯಲ್ಲಿ ಈ A4 ಶೀಟನ್ನು ಇಟ್ಟುಕೊಳ್ಳಬೇಕು. ಈ A4 ಶೀಟನ್ನು ಒಂದು ಎಕ್ಸಾಮ್ ಪ್ಯಾಡ್ ಮೇಲೆ ಇಟ್ಟುಕೊಳ್ಳಬೇಕು. ಅದರ ಮೇಲೆ ಇದೇ ರೀತಿ ಟ್ರೇಸಿಂಗ್ ಶೀಟನ್ನು A4 ಸೈಜ್ನಲ್ಲಿ ಖರೀದಿಸಿ ಅದರ ಮೇಲೆ ಇಟ್ಟುಕೊಳ್ಳಬೇಕು. ಪೆನ್ಸಿಲ್ನಿಂದ ಈಗ ಶ್ರೀಚಕ್ರವನ್ನು ಬರೆಯಲು ಆರಂಭಿಸಬೇಕು. ಇದನ್ನು ಯಾವ ರೀತಿ ಬರೆಯಬೇಕು ಎಂದರೆ, ಮೊದಲಿಗೆ ಹೊರಭಾಗದಲ್ಲಿರುವ ಪೂಬಾರಂ ಎಂದು ಹೇಳಲ್ಪಡುವ ಚದುರ ಆಕಾರವನ್ನು ಬರೆಯಬೇಕು. ಇದರಲ್ಲಿ 3 ಹಂತಗಳು ಇರುತ್ತದೆ. ಮೊದಲಿಗೆ ಹೊರಭಾಗದಲ್ಲಿ ಇರುವ ಗೆರೆಯನ್ನು ಬರೆಯಬೇಕು. ನಂತರ ಮಧ್ಯದಲ್ಲಿ ಇರುವ ಗೆರೆಯನ್ನು ಬರೆಯಬೇಕು. ಅದನಂತರ ಒಳಭಾಗದಲ್ಲಿ ಇರುವ ಗೆರೆಯನ್ನು ಬರೆಯಬೇಕು. ಈ ರೀತಿ ಮೇಲಿನ ಬಲಭಾಗದಲ್ಲಿ ಮುಗಿದ ನಂತರ ಕೆಳಗಿನ ಬಲಭಾಗದಲ್ಲಿ ಅದೇ ರೀತಿ ಗೆರೆಯನ್ನು ಬರೆಯಬೇಕು. ಮೊದಲಿಗೆ ಹೊರಭಾಗದ ಗೆರೆ, ನಂತರ ಮಧ್ಯದಲ್ಲಿ ಗೆರೆ, ಅದನಂತರ ಒಳಭಾಗದಲ್ಲಿ ಇರುವ ಗೆರೆ ಎಂದು 3 ಬರೆದು ಮುಗಿಸಬೇಕು. ಇದನ್ನು ಮುಗಿಸಿದ ನಂತರ ಕೆಳಗಿನ ಎಡಭಾಗದಲ್ಲಿ ಇರುವ ಗೆರೆಯನ್ನು ಬರೆಯಲು ಆರಂಭಿಸಬೇಕು. ಇದರಲ್ಲಿಯೂ ಹೊರಭಾಗದ ಗೆರೆ ಮೊದಲು, ನಂತರ ಮಧ್ಯಭಾಗದ ಗೆರೆ, ಅದರ ನಂತರ ಒಳಭಾಗದ ಗೆರೆ ಎಂದು 3 ಬರೆಯಬೇಕು. ಇದನ್ನು ಮುಗಿಸಿದ ನಂತರ ಕ್ಲಾಕ್ ವೈಸ್ ದಾರಿಯಲ್ಲಿ ಸಾಗುವ ಹಾಗೆ ಮೇಲಿನ ಎಡಭಾಗದಲ್ಲಿಯೂ ಇದೇ ರೀತಿ ಹೊರಭಾಗದ ಗೆರೆ, ಮಧ್ಯಭಾಗದ ಗೆರೆ, ಒಳಭಾಗದ ಗೆರೆ ಎಂದು ಬರೆಯಬೇಕು. ಈ ಪೂಬಾರಮ್ಮನ್ನು ಬರೆದು ಮುಗಿಸಿದ ನಂತರ ಇಲ್ಲಿರುವ 3 ವೃತ್ತಗಳನ್ನು ಬರೆಯಬೇಕು. ಮೊದಲಿಗೆ ಹೊರಭಾಗದಲ್ಲಿರುವ ವೃತ್ತವನ್ನು ಬರೆಯಲು ಆರಂಭಿಸಬೇಕು. ಕೈಯನ್ನು ತೆಗೆಯದೆ ಇದೇ ರೀತಿ ಕ್ಲಾಕ್ ವೈಸ್ ದಾರಿಯಲ್ಲಿ ವೃತ್ತವನ್ನು ಬರೆದು ಮುಗಿಸಬೇಕು. ನಂತರ ಮಧ್ಯಭಾಗದ ವೃತ್ತವನ್ನು ಬರೆಯಬೇಕು. ಯಾವುದೇ ಕಾರಣಕ್ಕೂ ಒಂದರ ಮೇಲೊಂದು ಗೆರೆ ಬಾರದ ಹಾಗೆ ಜೋಪಾನವಾಗಿ ನಿಧಾನವಾಗಿ ವೃತ್ತವನ್ನು ಬರೆಯಬೇಕು. ನಂತರ ಒಳಭಾಗದಲ್ಲಿರುವ ವೃತ್ತವನ್ನು ಇದೇ ರೀತಿ ಕೈಯನ್ನು ತೆಗೆಯದೆ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಬರೆಯಬೇಕು. ವೃತ್ತವನ್ನು ಮುಗಿಸಿದ ನಂತರ 16 ತಾವರೆಯ ದಳ ಇರುವ ಷೋಡಶ ದಳವನ್ನು ಬರೆಯಬೇಕು. ಮೊದಲಿಗೆ ಈ ತಾವರೆಯ ದಳವನ್ನು ಬರೆಯಬೇಕು. ನಂತರ ಅದೇ ರೀತಿಯಲ್ಲಿ ಕ್ಲಾಕ್ ವೈಸ್ ದಾರಿಯಲ್ಲಿ ಒಂದೊಂದಾಗಿ ಎಲ್ಲ ದಳಗಳನ್ನು ಬರೆದು ಮುಗಿಸಬೇಕು. ಇದನ್ನು ಮುಗಿಸಿದ ಬಳಿಕ
ಒಂದು ದಳದ ಎರಡು ಕೊನೆಗಳನ್ನು ಸೇರಿಸುವ ಹಾಗೆ ಗೆರೆಯನ್ನು ಬರೆದು ಒಂದು ವೃತ್ತದ ರೀತಿ ರಚಿಸಬೇಕು. ಎರಡರ ಮಧ್ಯೆಯೂ ವ್ಯತ್ಯಾಸ ತಿಳಿಯಬೇಕು ಎಂದೇ ವಿಭಿನ್ನ ಬಣ್ಣಗಳನ್ನು ನೀಡಲಾಗಿದೆ. ಈ ವೃತ್ತವನ್ನು ಗಮನವಾಗಿ ಮಾತನಾಡದೆ ಮೌನದಿಂದ ಬರೆಯಬೇಕು. ಈ ರೀತಿ ಶ್ರೀಚಕ್ರವನ್ನು ಬರೆಯುವುದೇ ಒಂದು ಧ್ಯಾನ ವಿಧಾನ. ಸಂಪೂರ್ಣ ಮನಸ್ಸಿನೊಂದಿಗೆ ಇದನ್ನು ಬರೆಯಬೇಕು. ಈ ವೃತ್ತವನ್ನು ಬರೆದು ಮುಗಿಸಿದ ನಂತರ ಒಳಭಾಗದಲ್ಲಿರುವ ಅಷ್ಟದಳವನ್ನು ಬರೆಯಬೇಕು. ಇದನ್ನು ಸಹ ಮಧ್ಯದಲ್ಲಿ ಇರುವ ತಾವರೆ ದಳವನ್ನು ಬರೆಯಬೇಕು. ನಂತರವೇ ಅದೇ ರೀತಿಯಲ್ಲಿ ಕ್ಲಾಕ್ ವೈಸ್ ದಾರಿಯಲ್ಲಿ ಒಂದೊಂದಾಗಿ ಎಲ್ಲ ದಳಗಳನ್ನೂ ಬರೆದು ಮುಗಿಸಬೇಕು. 8 ದಳಗಳನ್ನು ಬರೆದು ಮುಗಿಸಿದ ಬಳಿಕ ದಳದ ಎರಡೂ ಕೊನೆಗಳನ್ನು ಸೇರಿಸುವ ಹಾಗೆ ಗೆರೆಯನ್ನು ಬರೆದು ಒಂದು ವೃತ್ತದ ರೀತಿ ರಚಿಸಬೇಕು. ಒಳಭಾಗದಲ್ಲಿ ಈ ವೃತ್ತವನ್ನು ಬರೆದ ನಂತರ 14 ತ್ರಿಕೋನಗಳತ್ತ ನೋಡೋಣ. ಇದನ್ನು ಸಹ ಮಧ್ಯದಿಂದ ಈ ರೀತಿ ಆರಂಭಿಸಬೇಕು. ಹೀಗೆ ಪ್ರತಿಯೊಂದು ತ್ರಿಕೋನವನ್ನು ಬರೆದು ಮುಗಿಸಿದ ನಂತರ ಅದರ ಪಕ್ಕದಲ್ಲಿರುವ ತ್ರಿಕೋನ ಎಂದು ಕ್ಲಾಕ್ ವೈಸ್ ದಾರಿಯಲ್ಲಿ ಹೊರಭಾಗದಲ್ಲಿರುವ ಎಲ್ಲ ತ್ರಿಕೋನವನ್ನು ಬರೆದು ಮುಗಿಸಬೇಕು. ಸಂಪೂರ್ಣವಾಗಿ ಹೊರಭಾಗದಲ್ಲಿರುವ 14 ತ್ರಿಕೋನಗಳನ್ನು ಮುಗಿಸಿದ ಬಳಿಕ ಒಳಭಾಗದಲ್ಲಿರುವ 10 ತ್ರಿಕೋನಗಳನ್ನು ಅದೇ ರೀತಿ ಬರೆಯಬೇಕು. ನಂತರ 8 ತ್ರಿಕೋನ, ಅದರ ನಂತರ 3 ತ್ರಿಕೋನ, ಕೊನೆಯಲ್ಲಿ ಮಧ್ಯದಲ್ಲಿ ಒಂದು ಬಿಂದುವನ್ನು ಇಡಬೇಕು. ಇದುವೇ ಬಿಂದು ಪೀಠ, ಅಮ್ಮನವರ ಬಿಂದು. ಈ ಎಲ್ಲವನ್ನೂ ಬರೆದು ಮುಗಿಸಿದ ಬಳಿಕ ಎಲ್ಲಾದರೂ ತ್ರಿಕೋನ, ವೃತ್ತ, ಚದುರ, ದಳ ಯಾವುದಾದರೂ ಗೆರೆ ಬಿಟ್ಟು ಹೋಗಿದೆಯಾ ಎಂದು ನೋಡಬೇಕು. ಎಲ್ಲವೂ ಸರಿಯಾಗಿದೆ ಎಂದು ಖಚಿತಪಡಿಸಿಕೊಂಡು ನಂತರ ಮೂಲ ಮಂತ್ರವನ್ನು ಬರೆಯಬೇಕು. ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿಪರಾಶಕ್ತಿಯೇ, ಓಂ ಶಕ್ತಿಯೇ ಮರುವೂರರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ, ಓಂ ಶಕ್ತಿಯೇ ಬಂಗಾರು ಅಡಿಗಳೇ ಓಂ, ಓಂ ಶಕ್ತಿಯೇ ಬಂಗಾರು ಅಡಿಗಳೇ ಓಂ, ಓಂ ಶಕ್ತಿಯೇ ಬಂಗಾರು ಅಡಿಗಳೇ ಓಂ, ಓಂ ಓಂ ಓಂ. ನವ ಕೋಣಗಳ ಒಳಗೆ ಇದನ್ನು ಬರೆದು ಮುಗಿಸಿಬಿಟ್ಟೆವು ಎಂದರೆ ನಾವು ಬರೆಯುವಾಗ ಬರುವಂತಹ ಕೈನಡುಕ ತಪ್ಪುಗಳನ್ನು ನಮ್ಮ ಗುರುವಾದ ಪೂಜ್ಯನೀಯ ಅಮ್ಮನವರು ಅದನ್ನು ತಿದ್ದಿಬಿಡುತ್ತಾರೆ. ಅದು ಮಾತ್ರವಲ್ಲದೆ ಅಮ್ಮ ನಮಗೆ ನೀಡಿರುವ ಶ್ರೀಚಕ್ರದಲ್ಲಿ ಪೂಬಾರಂ ಎನ್ನುವ ಚದುರವು ತೆಗೆದಿರುವ ರೀತಿಯಲ್ಲಿ ಹೊಂದಿರುತ್ತದೆ. ಸಾಮಾನ್ಯವಾಗಿ ಶ್ರೀಚಕ್ರದಲ್ಲಿ ಇದು ತೆಗೆದಿರುವುದಿಲ್ಲ. 50 ವರ್ಷಗಳ ಮುಂಚೆಯೇ ಅಮ್ಮ ನಮಗೆ ಓಂ ಶಕ್ತಿ ಡಾಲರನ್ನು ನೀಡಿದ್ದಾರೆ. ಅದರಲ್ಲಿ ಒಂದು ಕಡೆ ಶ್ರೀಚಕ್ರವನ್ನು ಇರಿಸಿ ಎಲ್ಲ ಸಮಯದಲ್ಲಿಯೂ ಎಲ್ಲ ದಿನಗಳಲ್ಲಿಯೂ ಆ ಡಾಲರನ್ನು ನಾವು ಧರಿಸಿರುವ ರೀತಿ ಒಂದು ದೊಡ್ಡ ಆಧ್ಯಾತ್ಮಿಕ ಕ್ರಾಂತಿಯನ್ನು ನಡೆಸಿದ್ದಾರೆ. ಈ ಡಾಲರನ್ನು ನಾವು ಧರಿಸಿದ್ದರೂ ಸಹ ಅದರ ಮಹತ್ವ ಮತ್ತು ಅದರ ಶಕ್ತಿಯನ್ನು ನಮ್ಮಿಂದ ಅರಿತುಕೊಳ್ಳಲು ಆಗಲಿಲ್ಲ. ಇಂದಿನ ಕಾಲದಲ್ಲಿ ನಮಗೆ ಬೇಕಾದಂತಹ ಸುರಕ್ಷತೆಯನ್ನು, ನಂಬಿಕೆಯನ್ನು ಈ ಶ್ರೀಚಕ್ರ ಆರಾಧನೆ ಕೊಡುತ್ತದೆ ಎಂದು ಅಮ್ಮನವರು ದೈವವಾಣಿಯಲ್ಲಿ ಹೇಳಿದ್ದರು. ಭವಿಷ್ಯ ಕಾಲಕ್ಕೆ ಬೇಕಾದ ನಂಬಿಕೆಯನ್ನು, ಸುರಕ್ಷತೆಯನ್ನು ಈ ಶ್ರೀಚಕ್ರ ಆರಾಧನೆ ನಮಗೆ ನೀಡುತ್ತದೆ. ಆದ್ದರಿಂದ ಇದನ್ನು ಎಲ್ಲರಿಗೂ ಹೇಳಿಕೊಡಬೇಕು. ಮಕ್ಕಳು, ಮಹಿಳೆಯರು, ವಯಸ್ಸಾದವರು ಎಲ್ಲರಿಗೂ ಆದ್ಯತೆಯನ್ನು ಕೊಟ್ಟು ಎಲ್ಲರಿಗೂ ಇದನ್ನು ಹೇಳಿಕೊಡಬೇಕು ಎನ್ನುವುದು ಅಮ್ಮನವರ ಆಜ್ಞೆ. ಅದರಂತೆಯೇ ಈ ಶ್ರೀಚಕ್ರ ಆರಾಧನೆಯನ್ನು ಪ್ರಪಂಚ ಸಾಧನೆಯ ಸಂಸ್ಥೆಯಲ್ಲಿ ನಮೂದಿಸಿ ಗುರು ಪೋಟ್ರಿ ಕೋಟಿ ಅರ್ಚನೆಯೊಂದಿಗೆ ಸೇರಿಸಿ ಇದನ್ನು ಮಾಡಲಿದ್ದೇವೆ. ಪೂಜ್ಯನೀಯ ಅಮ್ಮನವರ 86ನೇ ಅವತಾರ ಶುಭದಿನ ಮಹೋತ್ಸವದ ಅಂಗವಾಗಿ ಈ ಶಕ್ತಿಯುತವಾದ ಕಾರ್ಯಕ್ರಮವು ಪ್ರತಿಯೊಂದು ಶಕ್ತಿಪೀಠದಲ್ಲಿಯೂ ಮಂಡಳಿಗಳಲ್ಲಿಯೂ ವಿಶೇಷವಾಗಿ ನಡೆಯಲಿದೆ. ನೀವೆಲ್ಲರೂ ಬಂದು ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು
ಪೂಜ್ಯನೀಯ ಅಮ್ಮನವರು ಗಮನಿಸುತ್ತಲೇ ಇರುತ್ತಾರೆ. ಯಾರನ್ನು ಯಾವ ವಿಧದಲ್ಲಿಯೂ ಈ ವಿಶೇಷವಾದ ಪ್ರಪಂಚ ಸಾಧನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದನ್ನು ತಡೆಗಟ್ಟಬೇಡಿ. ಪೂಜ್ಯನೀಯ ಅಮ್ಮನವರ ಅನುಗ್ರಹದೊಂದಿಗೆ ನಡೆಯುತ್ತಿರುವ ಈ ವಿಶೇಷ ಪ್ರಪಂಚ ಸಾಧನೆಯ ಅಂಗವಾಗಿ ನಡೆಯುವ ಶ್ರೀಚಕ್ರ ರಚಿಸುವುದು, ಗುರು ಪೋಟ್ರಿ ಪಠನೆ, 108 ಪೋಟ್ರಿ ತಿರುವುರು ಪಠನೆ, ಈ ಎಲ್ಲವನ್ನೂ ಜ್ಯೋತಿ ಸ್ವರೂಪವಾದ ಅಮ್ಮನವರು ಗಮನಿಸಿ ಎಲ್ಲರಿಗೂ ಆಶೀರ್ವಾದವನ್ನು ಪೊರೆಯುತ್ತಾರೆ. ಓಂ ಶಕ್ತಿ. ಅಮ್ಮನ ನೆನೆ ಮನವೇ ಮೇಲ್ಮರವು ರಮ್ಮನ ನೆನೆ